ಹಲೋ ಎವ್ರಿವನ್, ವೆಲ್ಕಮ್ ಟು SSCGD PYQ ಸಿರೀಸ್ ಲೆಕ್ಚರ್ ನಂಬರ್ 6. ನಾವು ಇವಾಗಲೇ 5 ಲೆಕ್ಚರ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದು 6ನೇ ಲೆಕ್ಚರು. ಮತ್ತು ಫ್ರೀಕ್ವೆಂಟಾಗಿ ಮೆಸೇಜ್ ಬರ್ತಿದೆ, ಸರ್ ಕ್ವಶನ್ಸ್ ಹೇಳಿ ಅಂತ. ನಾನು ಒಂದು ಹೇಳ್ತೀನಿ, ನೆನ್ಪಿಟ್ಕೊಬಿಡಿ. ಪ್ಯಾಟ್ರನ್ನ ಅನಲೈಸ್ ಮಾಡ್ಬೋದು, ಓಕೆನಾ? ಪ್ಯಾಟ್ರನ್ನ ಅನಲೈಸ್ ಮಾಡ್ಬೋದು ಮತ್ತು ಕ್ವಶನ್ಸ್ನ ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದು ಬರ್ಬೋದು, ಅಂದರೆ ಈ ಟಾಪಿಕ್ ಮೇಲೆ ಪ್ರಿಡಿಕ್ಟ್ ಮಾಡ್ಬೋದು. ಈ ಟಾಪಿಕ್ ಮೇಲೆ ಬರುತ್ತೆ ಅಂತ ಕ್ವಶನ್ಸ್ನ ಪ್ರಿಡಿಕ್ಟ್ ಮಾಡ್ಬೋದು. ಇದೇ ಕ್ವಶನ್ಸ್ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೊ ಒಂದು ಶಿಫ್ಟಲ್ಲಿ ಕೇಳಿರೋ ಕ್ವಶನ್ಸ್ ಬೇರೆ ಶಿಫ್ಟಿಗೆ ರಿಪೀಟ್ ಆಗಲ್ಲ, ಬಟ್ ಆ ಟಾಪಿಕ್ನೇ ರಿಪೀಟ್ ಆಗುತ್ತೆ. ಮತ್ತು ನಾನು ಅನಾಲಿಸಿಸ್ ವೀಡಿಯೋದಲ್ಲೂ ನಿಮಗೆ ಮುಂಚೆನೇ ಹೇಳಿದೆ, ಕೆಲವು ಟಾಪಿಕ್ ಅಷ್ಟೇ ಇರೋದು, ಆ ಟಾಪಿಕ್ ಮೇಲೆ ವೆರೈಟಿ ಆಫ್ ಕ್ವಶನ್ಸ್ನ ಕೇಳ್ತಾರೆ ಅಂತ, ಓಕೆನಾ? ಸೊ ವೆರೈಟಿ ಆಫ್ ಕ್ವಶನ್ಸ್ನ ಕೇಳ್ತಾರೆ. ಸೊ ನಾವು ಯಾವುದೇ ಥರ ಕ್ವಶನ್ಸ್ನ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಟಾಪಿಕ್ ಮೇಲೆ ಬರುತ್ತೆ ಅಂತ ಅನಾಲಿಸಿಸ್ ಮಾಡಿ ಹೇಳ್ಬೋದು. ಸೊ ಮೆಸೇಜ್ ಮಾಡ್ತೀರಿ, ಸರ್ ಕ್ವಶನ್ಸ್ ಕೊಡಿ ಅಂತ. ಕ್ವಶನ್ಸ್ ಕೊಡೋಕ್ಕಾಗಲ್ಲ. ನಾನು ಟಾಪಿಕ್ ಎಲ್ಲರಿಗೂ ಕಳಿಸಿದ್ದೀನಿ, ಮೆಸೇಜ್ ಮಾಡಿದವ್ರು ಎಲ್ಲರಿಗೂ ಸಪ್ರೇಟಾಗಿ ನಾನು ಟಾಪಿಕ್ನ ಕಳಿಸಿದ್ದೀನಿ. ಆ ಒಂದು ಟಾಪಿಕ್ ಮೇಲೆ ಜಾಸ್ತಿ ಪ್ರಿಪೇರ್ ಆಗಿ, ಮತ್ತು ಡೈಲಿ ನಿಮ್ಮ ಪ್ರಿಪರೇಷನಲ್ಲಿ ಒಂದು 20 ಮಿನಿಟ್ಸು ಈ ವಿಡಿಯೋ ಕೊಡಿ, ಓಕೆನಾ? 20 ಮಿನಿಟ್ಸ್ ಈ ವಿಡಿಯೋ ಕೊಡಿ. ಈ ವಿಡಿಯೋ ಫುಲ್ಲು ನಾನು ರಿವಿಷನ್ ಥರನೇ ಮಾಡ್ತಾ ಇರೋದು, ಓಕೆನಾ? ನಿಮಗೆ ರಿವಿಷನ್ ಆಗೋ ಥರನೇ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತು ಸಖತ್ ಬೆನಿಫಿಟ್ ಇದೆ. ಲೆಕ್ಚರ್ 1ರಿಂದ ಇಲ್ಲಿವರೆಗೂ ನಾನು ಏನು ಮಾಡಿದ್ದೀನಿ 5 ಲೆಕ್ಚರ್ ಗಂಟನೂ ಪ್ರತಿಯೊಂದು ಕ್ವಶನು ಆಗಲೇ ಎಕ್ಸಾಮಲ್ಲಿ ಕಾಣಿಸ್ಕೊಂಡಿದೆ, ಓಕೆನಾ? ಎಷ್ಟು ನಾನು ಏನು ಡಿಸ್ಕಸ್ ಮಾಡಿದ್ದೀನಿ, ಅಟ್ಲೀಸ್ಟ್ ಒಂದು ಲೆಕ್ಚರಲ್ಲಿ 3 ಕ್ವಶನ್ ಆದರೂ ನಮಗೆ ಕಾಣಿಸೈತೆ ಎಕ್ಸಾಮಲ್ಲಿ, ಓಕೆನಾ? ಸೊ ನೀವು ಮಿಸ್ ಮಾಡದೆ ಈ ಒಂದು ನಿಮ್ಮ ಡೈಲಿ ಒಂದು 6 ಅವರ್ಸ್ ಏನು ಪ್ರಿಪ್ರೇಷನ್ ಮಾಡ್ತೀರಾ, 6 to 10 ಅವರ್ಸು, ಆ ಒಂದು ಪ್ರಿಪ್ರೇಷನಲ್ಲಿ 20 ಮಿನಿಟ್ಸು ಈ ವಿಡಿಯೋ ಕೊಡಿ, ಓಕೆನಾ? ಸೊ ಇನ್ನು ತಡ ಮಾಡದೆ ಬೇಗ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಕಮಿಂಗ್ ಟು ದ ಫಸ್ಟ್ ಕ್ವಶನ್. In geology, Saima, the lower layer of the Earth's crust, is made up of an assemblage of rocks rich in dash and magnesium. These two minerals are most abundant minerals in the oceanic crust. ಓಕೆನಾ? ಸೊ ಕನ್ನಡ ಮೀಡಿಯಮಲ್ಲಿ ಕ್ವಶನ್ಸ್ ಹಾಕಿದ್ದೀನಿ. ಸ್ಟೂಡೆಂಟ್ಸ್ ಸರ್ ಕನ್ನಡದಲ್ಲಿ ಕ್ವಶನ್ಸ್ ಹಾಕಿ ಅಂತ ಹೇಳಿದ್ರು. ನಾನು ಎಕ್ಸ್ಪ್ಲನೇಷನ್ ಇಂಗ್ಲೀಷಲ್ಲೇ ಮಾಡ್ತೀನಿ, ಬಟ್ ಕನ್ನಡದಲ್ಲಿ ಅಷ್ಟು ಫ್ಲೂಯೆಂಟಾಗಿ ಕನ್ನಡ ವರ್ಡ್ಸ್ ಯೂಸ್ ಮಾಡಿ ಬರಲ್ಲ. ಸೊ ಹಾಗಾಗಿ ನಿಮ್ಮ ಕನ್ನಡ ಕ್ವಶನ್ಸ್ ನಾನು ಇಲ್ಲಿ ನಿಮಗೆ ಹಾಕಿರ್ತೀನಿ, ಓಕೆನಾ? ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದೆ? ಅರ್ತ್ ಕ್ರಸ್ಟ್ ಬಗ್ಗೆ ಮಾತಾಡ್ತಿದೆ, ಓಕೆನಾ? ಅರ್ತ್ ಕ್ರಸ್ಟ್ ಎಲ್ಲಿ ಬರುತ್ತೆ? ಲೇಯರ್ ಆಫ್ ಅರ್ತಲ್ಲಿ. ಅರ್ತ್ ಲೇಯರ್ ಯಾವ ಥರ ಡಿವೈಡ್ ಆಗಿದೆ? 3 ಲೇಯರ್ ಆಗಿ ಡಿವೈಡ್ ಇದೆ. ಫಸ್ಟ್ ಒಂದು ಯಾವುದು? ಇದು ಕ್ರಸ್ಟು, ನೆಕ್ಸ್ಟು ಮ್ಯಾಂಟಲ್, ಓಕೆನಾ? ಆಮೇಲೆ ಕೋರ್, ಓಕೆ? ಇಲ್ಲಿ ಏನು ಕೇಳಿದ್ದಾರೆ? ಲೋವರ್ ಲೇಯರ್ ಆಫ್ ಅರ್ತ್ ಕ್ರಸ್ಟಲ್ಲಿ ಯಾವ್ಯಾವುದು ಪ್ರೆಸೆಂಟ್ ಆಗಿದೆ, ಈ ರಾಕ್ಸು ಯಾವ ಥರಿಂದ ಮೇಡಪ್ ಆಫ್ ಆಗಿದೆ ಅಂತ ಕೇಳಿದ್ದಾರೆ. ಸೊ ನಮಗೆ ಇದೇ ಟ್ರಿಕ್ ಏನಂದರೆ, ಕ್ರಸ್ಟಲ್ಲಿ ಏನಿರುತ್ತೆ? SiAl ಅಂತ ಕರಿತೀರಿ, ಸಿಲಿಕೇಟ್ ಪ್ಲಸ್ ಅಲ್ಯೂಮಿನಿಯಮ್. ಮ್ಯಾಂಟಲಲ್ಲಿ ಸಿಲಿಕೇಟ್ ಪ್ಲಸ್ ಮೆಗ್ನೀಷಿಯಮ್, ಸೈಮಾ ಅಂತ ಕರಿತೀವಿ, ಓಕೆನಾ? ಟ್ರಿಕ್ಕು ಸಿಲಿಕೇಟ್ ಪ್ಲಸ್ ಮೆಗ್ನೀಷಿಯಮ್ ಮ್ಯಾಂಟಲ್ ಏನಿಂದ ಮೇಡಪ್ ಆಫ್ ಆಗಿರುತ್ತೆ? ಇಟ್ ಈಸ್ ಮೇಡಪ್ ಆಫ್ ಸಿಲಿಕೇಟ್ ಆ್ಯಂಡ್ ಮೆಗ್ನೀಷಿಯಮ್. ಕೋರು ನೈಫ್ ಝೋನ್ ಅಂತ ಕರಿತೀವಿ, ಇದನ್ನು ಐರನ್ ಪ್ಲಸ್ ನಿಕ್ಕಲಿಂದ ಫಾರ್ಮ್ ಆಗಿರುತ್ತೆ, ಓಕೆನಾ? ಸೊ ಈ ಲೋವರ್ ಲೇಯರ್ ಆಫ್ ದ ಅರ್ತ್ ಕ್ರಸ್ಟು ಅಂದರೆ ಅಪ್ಪರ್ ಮ್ಯಾಂಟಲ್. ಲೋವರ್ ಲೇಯರ್ ಆಫ್ ದ ಅರ್ತ್ ಕ್ರಸ್ಟ್ ಅಂದರೆ ಯಾವುದು? ನಿಯರ್ ಟು ದ ಅಪ್ಪರ್ ಮ್ಯಾಂಟಲ್ ಏನಿಂದ ಮೇಡಪ್ ಆಫ್ ಆಗಿದೆ? ಸಿಲಿಕೇಟ್ ಪ್ಲಸ್ ಮೆಗ್ನೀಷಿಯಮ್. ಆನ್ಸರ್ ಯಾವುದಾಗುತ್ತೆ? ಸಿಲಿಕೇಟ್ ಪ್ಲಸ್ ಮೆಗ್ನೀಷಿಯಮ್. ನಾವಿಂದು ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಒಂದು ಸ್ವಲ್ಪ ಡೀಟೇಲಾಗಿ ಅನಾಲಿಸಿಸ್ ಮಾಡೋಣ. ನೋಡಿ, ಈಗ ಇದು ನಮ್ಮ ಅರ್ಥ ಅಂತಂದರೆ, ಇದನ್ನು ನಾವು ಫಸ್ಟು ಕ್ರಸ್ಟು, ಓಕೆನಾ? ಕ್ರಸ್ಟು, ಮ್ಯಾಂಟಲ್ನ ಮತ್ತು ಔಟರ್ ಕೋರು, ಇನ್ನರ್ ಕೋರಾಗಿ ಡಿವೈಡ್ ಮಾಡ್ತೀವಿ. ಈಗ ಕ್ರಸ್ಟು ಅಂದರೆ ಫಸ್ಟ್ ಲೇಯರ್ ಅಲ್ವಾ? ಇದು ಎಷ್ಟು ಇರುತ್ತೆ? ಇದ್ರ ಥಿಕ್ನೆಸ್ಸು ಇದು 50ರಿಂದ 70 ಕಿಲೋಮೀಟರ್ ಇರುತ್ತೆ ಥಿಕ್ನೆಸ್ಸು, ಸರಿನಾ? ನೆಕ್ಸ್ಟು ಇಟ್ ಈಸ್ ಮೇಡ್ ಆಫ್ ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಮ್, ಓಕೆನಾ? ಇದು ನೆನ್ಪಿಟ್ಕೊಳ್ಳಿ, ಇದೇ ಕ್ವಶನ್ಸ್ ಕೇಳೋದು, ಎಕ್ಸಾಮ್ಗಳಲ್ಲಿ ಇದೇ ಕ್ವಶನ್ಸ್ ಕೇಳೋದು, ಸಿಲಿಕಾ ಪ್ಲಸ್ ಅಲ್ಯೂಮಿನಿಯಮ್. ನೆಕ್ಸ್ಟು ಈ ಕ್ರಸ್ಟು 2 ಥರ ಡಿವೈಡ್ ಆಗಿದೆ. ಯಾವುದು? ಒಂದು ಓಷಾನಿಕ್ ಕ್ರಸ್ಟು ಮತ್ತು ಇನ್ನೊಂದು ಕಾಂಟಿನೆಂಟಲ್ ಕ್ರಸ್ಟ್, ಓಕೆನಾ? ಒಂದು ಓಷನಿಕ್ ಕ್ರಸ್ಟ್ ಅಂದರೆ ಓಷನ್ ಕೆಳಗಡೆ ಸರ್ಫೇಸ್ ಇರುತ್ತಲ್ವಾ, ಅದನ್ನು ಓಷನಿಕ್ ಕ್ರಸ್ಟ್ ಅಂತ ಕರೀತಾರೆ. ಕಾಂಟಿನೆಂಟಲ್ ಕ್ರಸ್ಟ್ ಅಂದರೆ ಅಟ್ ಪ್ರೆಸೆಂಟ್ ನಾವೇನು ನಿಂತಿದ್ದೀವಿ ಭೂಮಿ ಮೇಲೆ, ಅದನ್ನು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಕರೀತಾರೆ. ಓಷನಿಕ್ ಕ್ರಸ್ಟು ಅದು ತಿಕ್ಕಾಗಿರುತ್ತೆ, ಅಂದರೆ ಬರೀ 30 ಕಿಲೋಮೀಟ್ರು ಅಷ್ಟೇ ಅದ್ರ ತಿಕ್ನೆಸ್ಸು. ಇದು ತಿನ್ನಾಗಿರುತ್ತೆ, ಇದು 5 ಕಿಲೋಮೀಟ್ರ್ ಇದ್ರ ತಿಕ್ನೆಸ್ಸು, ಓಕೆನಾ? ಮತ್ತು ಓಷನಿಕ್ ಕ್ರಸ್ಟಲ್ಲಿ ಕಾಂಟಿನೆಂಟಲ್ ಕ್ರಸ್ಟು ಜಾಸ್ತಿ ತಿಕ್ನೆಸ್ ಯಾವುದು ಇರುತ್ತೆ? ಕಾಂಟಿನೆಂಟಲ್ ಕ್ರಸ್ಟು 30 ಕಿಲೋಮೀಟರು. ಓಷನಿಕ್ ಕ್ರಸ್ಟು ಬರೀ 5 ಕಿಲೋಮೀಟರ್. ಅದು ಸಖತ್ ತಿನ್ನಿರುತ್ತೆ ಓಷನಿಕ್ ಕ್ರಸ್ಟು. ಆಮೇಲೆ ಈ ಓಷನಿಕ್ ಕ್ರಸ್ಟಲ್ಲಿ ಯಾವ ಥರ ಒಂದು ರಾಕ್ ಫಾರ್ಮ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಮೇನ್ಲಿ ಬಸಾಲ್ಟ್ ರಾಕ್, ಓಕೆನಾ? ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ, ಬಸಾಲ್ಟ್ ರಾಕ್. ಅದೇ ಕಾಂಟಿನೆಂಟಲ್ಲಿ ಗ್ರಾನೈಟ್,
ಗ್ರಾನೈಟು ಜಾಸ್ತಿ ಫೌಂಡ್ ಆಗುತ್ತೆ. ಸೊ ಇದಿಷ್ಟು ಕ್ರಸ್ಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಮ್ಯಾಂಟಲ್ ಅಂತ ಬಂದರೆ, ಈಗ ನೆಕ್ಸ್ಟ್ ಮ್ಯಾಂಟಲ್ ಬಂದರೆ, ಮ್ಯಾಂಟಲ್ದೇನು ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾ ಪ್ಲಸ್ ಮೆಗ್ನೀಷಿಯಮ್, SI ಅದು ಸಿಲಿಕಾ ಪ್ಲಸ್ ಮೆಗ್ನೀಷಿಯಮ್. ಓಕೆನಾ, ಸಿಲಿಕಾ ಪ್ಲಸ್ ಮೆಗ್ನೀಷಿಯಮ್, ಇಟ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾ ಪ್ಲಸ್ ಮೆಗ್ನೀಷಿಯಮ್. ಬಟ್ ಇದ್ರ ಥಿಕ್ನೆಸ್ ಎಷ್ಟು 2900 ಕಿಲೋಮೀಟರ್, ಜಾಸ್ತಿ ಥಿಕ್ನೆಸ್ ಇದೆ. ಮತ್ತು ಇದನ್ನು ಅಪ್ಪರ್ ಮ್ಯಾಂಟಲ್ಲು ಮತ್ತು ಲೋವರ್ ಮ್ಯಾಂಟಲ್ ಆಗಿ ಡಿವೈಡ್ ಮಾಡ್ತೀವಿ. ಓಕೆನಾ, ಮತ್ತು ಇದ್ರ ಮ್ಯಾಂಟಲ್ ಒಳಗಡೆ ಏನಿದೆ, ಅರ್ಥನೋಸ್ಪಿಯರ್ ಇದೆ, ಅಸ್ಥೆನೋಸ್ಪಿಯರ್ ಪ್ರೆಸೆಂಟ್ ಆಗಿದೆ. ಓಕೆನಾ, ಈ ಅಸ್ಥೆನೋಸ್ಪಿಯರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಈಗ ವಾಲ್ಕನಿಕ್ ಎರಪ್ಷನ್ ಆದಾಗ ಲಾವಾ ಈಚೆ ಬರುತ್ತಲ್ವಾ ಕೆಂಡದ ಥರ, ಆ ಲಾವಾ ಎಲ್ಲಿ ಪ್ರೆಸೆಂಟ್ ಆಗಿರುತ್ತೆ, ಅಸ್ಥೆನೋಸ್ಪಿಯರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ನೆಕ್ಸ್ಟು ಮತ್ತು ಇನ್ನೊಂದು ಕ್ವಶನ್ ಏನಂದರೆ, ಅಸ್ಥೆನೋಸ್ಪಿಯರ್ ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಲಿಥೋಸ್ಪಿಯರ್. ಓಕೆನಾ, ಲಿಥೋಸ್ಪಿಯರ್ ಅಂದರೆ ಇಲ್ಲಿ ಗಂಟ ಪಾರ್ಟ್ ಆಗುತ್ತೆ. ಓಕೆನಾ, ಇಲ್ಲಿ ಗಂಟ ಏನಾಗುತ್ತೆ, ಲಿಥೋಸ್ಪಿಯರ್ ಅಂತ ನಾವು ಕರಿತೀವಿ. ಅಸ್ಥೆನೋಸ್ಪಿಯರ್ ಇನ್ನರ್ ಮ್ಯಾಂಟಲ್ ಒಳಗಡೆ ಇರುತ್ತೆ. ಓಕೆನಾ, ಅಪ್ಪರ್ ಮೆಂಟಲ್ ಮತ್ತು ಲೋವರ್ ಮೆಂಟಲ್ ಅಂತೀವಿ, ಅಲ್ಲಿ ಅಸ್ಥೆನೋಸ್ಪಿಯರ್. ಸೊ ಅಸ್ಥೆನೋಸ್ಪಿಯರ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಲಿಥೋಸ್ಪಿಯರ್. ನೆಕ್ಸ್ಟ್ ಕೋರಿಗೆ ಬಂದರೆ, ಇನ್ನರ್ ಕೋರು ಔಟರ್ ಕೋರ್ ಅಂತ ಡಿವೈಡ್ ಮಾಡ್ತೀವಿ. ಇನ್ನರ್ ಕೋರು ಔಟರ್ ಕೋರ್. ಇನ್ನರ್ ಕೋರ್ ಏನಾಗಿರುತ್ತೆ, ಇಟ್ ಈಸ್ ಸಾಲಿಡ್ ಫಾರ್ಮಲ್ಲಿರುತ್ತೆ, ಸಾಲಿಡ್ ಫಾರ್ಮು. ಮತ್ತು ಔಟರ್ ಕೋರು ಲಿಕ್ವಿಡ್ ಫಾರ್ಮಲ್ಲಿ ಇರುತ್ತೆ. ಓಕೆನಾ, ಮತ್ತು ಈ ಒಂದು ಔಟರ್ ಕೋರು ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಶೋ ಮಾಡುತ್ತೆ. ಈಗ ಇದು ಭೂಮಿ, ನಮ್ಮ ಅರ್ತ್ ಅಂತಂದರೆ ಇದ್ರ ಏನಿತ್ತು ಸುತ್ತ ಏನಿರುತ್ತೆ, ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ನ ಫಾರ್ಮ್ ಮಾಡುತ್ತೆ. ಓಕೆನಾ, ನೆಕ್ಸ್ಟು ಕೋರ್ ಏನ್ರಿಂದ ಮೇಡಪ್ ಆಗಿದೆ, ನಿಕಲ್ ಪ್ಲಸ್ ಐರನ್, ಈ ಥರ ಎರಡರಿಂದ ಕೋರು ಮೇಡಾಗಿದೆ. ಓಕೆನಾ, ಸೊ ನಮಗೀಗ ಒಂದು ಕಂಪ್ಲೀಟ್ ಐಡಿಯಾ ಸಿಕ್ತಲ್ವಾ ಅರ್ತ್ ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ. ಮತ್ತು ಈ ಒಂದು ಲೇಯರ್ಸ್ನ ಮತ್ತೆ ನೀಟಾಗಿ ನಾವು ಇನ್ನೂ ಡಿವೈಡ್ ಮಾಡ್ತೀವಿ. ಯಾವಾಗ ಏನಂತಂದರೆ, ಅಪ್ಪರ್ ಕ್ರಸ್ಟು ಈಗ ಕ್ರಸ್ಟ್ನ ಅಪ್ಪರ್ ಕ್ರಸ್ಟ್ ಅಂತ ಮಾಡ್ತೀವಿ ಮತ್ತು ಲೋವರ್ ಕ್ರಸ್ಟ್ ಅಂತ ಮಾಡ್ತೀವಿ. ಓಕೆನಾ, ಅದೇ ಮ್ಯಾಂಟಲ್ನ ಅಪ್ಪರ್ ಮ್ಯಾಂಟಲ್, ಲೋವರ್ ಮ್ಯಾಂಟಲ್, ಅದೇ ಥರನೇ ಅಪ್ಪರ್ ಕೋರ್ ಮತ್ತು ಲೋವರ್ ಕೋರ್ ಅಂತ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ, ಈ ಎರಡು ಮಧ್ಯಗಳ ಈಗ ಒಂದು ಅಪ್ಪರ್ ಕೋರು ಲೋವರ್ ಕೋರ್ ಅಂತ ಮಾಡ್ತೀವಲ್ವಾ, ಈ ಮಧ್ಯೆ ನಾವು ಒಂದು ಲೈನ್ನ ನೋಡ್ತೀವಿ. ಯಾವ್ದನ್ನ ಅಂತಂದರೆ, ಎಲ್ಲ ಲೇಯರಲ್ಲೂ ಒಂದೊಂದು ಲೈನ್ ನೋಡ್ತೀವಿ. ಯಾವುದಪ್ಪ ಅದು ಅಂತಂದರೆ, ಒಂದು ಕಾರ್ನಾಡ್ ಲೈನ್ ಅಂತ ಕರಿತೀವಿ. ಓಕೆನಾ, ನೆಕ್ಸ್ಟ್ ಯಾವ ಲೈನ್ ಬರುತ್ತೆ, ನೆಕ್ಸ್ಟು ಮೊಹೋಜೋವಿಕ್ ಲೈನ್ ಅಂತ ಕರಿತೀವಿ. ಅದನ್ನು ಯಾವ್ಯಾವ ಲೈನು ಎಲ್ಲೆಲ್ಲಿ ಫೌಂಡ್ ಆಗಿದೆ ಅಂದರೆ, ಈ ಕಾರ್ನಾಡ್ ಲೈನ್ ಎಲ್ಲಿ ಫೌಂಡ್ ಆಗಿರುತ್ತೆ, ಅಪ್ಪರ್ ಕ್ರಸ್ಟ್ ಮತ್ತು ಲೋವರ್ ಕ್ರಸ್ಟ್ ನಡುವೆ ಕಾರ್ನಾಡ್ ಲೈನು ಫೌಂಡ್ ಆಗಿರುತ್ತೆ. ಓಕೆನಾ, ಅಥವಾ ಬಿಟ್ವೀನಲ್ಲಿ ಫೌಂಡ್ ಆಗಿರುತ್ತೆ. ನೆಕ್ಸ್ಟು ಮೊಹೋಜೋವಿಕ್ ಲೈನು, ಮೊಹೋಜೋವಿಕ್ ಅಥವಾ ರೋವಿಕ್ ಅಂತ ಕರಿತೀವಿ. ನೆಕ್ಸ್ಟು ರಿಪಿಟಿ ಲೈನ್, ಇದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಂಡು ರಿಪಿಟಿ ಲೈನು. ನೆಕ್ಸ್ಟ್ ಗಟೆನ್ಬರ್ಗ್ ಝೋನ್ ಅಂತ ಕರಿತೀವಿ. ಯಾವಾಗ ಲೋವರ್ ಮೆಂಟಲು ಅಪ್ಪರ್ ಕೋರ್ ಮಧ್ಯೆ ಯಾವುದಿರುತ್ತೆ, ಗಟೆನ್ಬರ್ಗ್ ಝೋನ್. ಓಕೆನಾ, ನೆಕ್ಸ್ಟು ಲೋವರ್ ಕೋರ್ ಮತ್ತು ಅಪ್ಪರ್ ಕೋರ್ ಮಧ್ಯೆ ಯಾವ ಲೈನ್ ಇರುತ್ತೆ, ಲೆಹಮಾನ್. ಓಕೆನಾ, ಇಲ್ಲಿ ಬರಿತೀನಿ, ಲೆಹಮಾನ್ ಲೈನ್. ಓಕೆನಾ, ಸೊ ಈ ಒಂದು ಲೈನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ಇಂಟೀರಿಯರ್ ಆಫ್ ಅರ್ತ್ ಬಗ್ಗೆ ನಾವು ಈ ಒಂದು ಸ್ಲೈಡಲ್ಲಿ ಆರಾಮಾಗಿ ತಿಳ್ಕೊಬೋದು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ದ ಥೈಪುಸಮ್ ಫೆಸ್ಟಿವಲ್ ಹೆಲ್ಡ್. ಥೈಪುಸಮ್ ಅಂತ ನಾವೆಲ್ಲೋ ಕೇಳಿದ್ದೀವಿ. ಇದು ನಮ್ಮ ನೈಬರಿಂಗ್ ಸ್ಟೇಟೇ ಯಾವುದು, ತಮಿಳ್ನಾಡು. ಓಕೆನಾ, ತಮಿಳ್ನಾಡು. ನೋಡಿ, ನಾನು ಕ್ವಶನ್ಸ್ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಫೆಸ್ಟಿವಲ್ಸು ಡ್ಯಾನ್ಸ್ ಆಗಿರಲಿ, ಒಂದು ಸೌತ್ ಇಂಡಿಯಾದಿರುತ್ತೆ ಆರ್ ನಾರ್ತ್ ಈಸ್ಟ್ ಇಂಡಿಯಾದಾಗಿರುತ್ತೆ. ಮತ್ತು ಈ ಸಲ SSC GD 2025 ಎಕ್ಸಾಮ್ ಅಂದರೆ ಈಗ ನಡೀತಿರೋ ಎಕ್ಸಾಮಲ್ಲೂ ಅಷ್ಟೇ ಸೇಮ್ ಪ್ಯಾಟರ್ನ್ ಫಾರ್ಮ್ ಆಗ್ತೈತೆ. ಓಕೆನಾ, ನಾವು ಸೌತ್ ಫೆಸ್ಟಿವಲ್ಲು ಮತ್ತು ನಾರ್ತ್ ಈಸ್ಟ್ ಫೆಸ್ಟಿವಲ್ ಬಗ್ಗೆ ಇಂಪಾರ್ಟೆಂಟಾಗಿ ನೋಡ್ಕೊಂಡು ಹೋಗಲೇಬೇಕು. ಹೂ ಅಮಂಗ್ ದ ಫಾಲೋಯಿಂಗ್ ಫೌಂಡೆಡ್ ದ ಮೌರ್ಯನ್ ಎಂಪೈರ್. ಮೌರ್ಯನ್ ಸಾಮ್ರಾಜ್ಯ ಯಾರು ಸ್ಥಾಪಿಸಿದರು? ನಮಗೆಲ್ಲರಿಗೂ ಈಸಿ ಕ್ವಶನು, ಚಂದ್ರಗುಪ್ತ ಮೌರ್ಯ. ಕೆಲವೊಂದ್ಸಲಿ ನಾವು ಈಸಿ ಕ್ವಶನ್ನೇ ನಾವು ರಾಂಗ್ ಮಾಡ್ಬಿಡ್ತೀವಿ. ಮೌರ್ಯ ಎಂಪೈರ್ ಯಾರು ಸ್ಥಾಪನೆ ಮಾಡಿದ್ದು? ಚಂದ್ರಗುಪ್ತ ಮೌರ್ಯ. ವಿತ್ ಹೆಲ್ಪ್ ಆಫ್ ಯಾರಿಂದ? ಕೌಟಿಲ್ಯ. ಓಕೆನಾ, ಕೌಟಿಲ್ಯನ ಸಹಾಯದಿಂದ ಚಂದ್ರಗುಪ್ತ ಮೌರ್ಯ ಅವ್ರ ಮೌರ್ಯನ್ ಎಂಪೈರ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಚಂದ್ರಗುಪ್ತ ಮೌರ್ಯ ಯಾಕೆ ಅವ್ರ ಇಂಪಾರ್ಟೆಂಟ್ ಫೀಚರ್ ಆ ಒಂದು ಪೀರಿಯಡಲ್ಲಿ ಏನಂತಂದರೆ, ಅವರು ಸಲ್ಲೇಖನ ಮಾಡಿದ್ರು.
ಈ ಪರ್ಫಾರ್ಮ್ಸ್ ಅಲ್ಲೇಖನ ಅಂದರೆ ಫಾಸ್ಟಿಂಗ್ ಅಂಟಿಲ್ ದಟ್ ಅಂತ, ಸಾಯೋವರೆಗೂ ಉಪವಾಸ ಇರೋದು. ಇಟ್ ಈಸ್ ರಿಲೇಟೆಡ್ ಟು ವಿಚ್ ರಿಲಿಜನ್? ಜೈನ್ ರಿಲಿಜನ್. ಓಕೆನಾ, ಇಟ್ ಈಸ್ ರಿಲೇಟೆಡ್ ಟು ಜೈನ್ ರಿಲಿಜನ್. ಆಮೇಲೆ ಚಂದ್ರಗುಪ್ತ ಮೌರ್ಯ ಆದಮೇಲೆ ಬರೋದು ಬಿಂದುಸಾರ ಬರ್ತಾರೆ. ಅದಾದ ನಂತರ ಅಶೋಕ. ಓಕೆನಾ, ಅಶೋಕ. ಈ ಒಂದು ಕೀ ಟೈಮ್ ಲೈನ್ನು ನಾವು ನೆನ್ಪಿಟ್ಕೊಂಡಿರಬೇಕು. ಪ್ರತಿಯೊಂದು ಡೈನೆಸ್ಟಿಗೂ ನಾವು ಒಂದೊಂದು ಪೇಜಲ್ಲಿ ಒಂದೊಂದು ಡೈನೆಸ್ಟಿ ಬಗ್ಗೆ ಯಾರ್ಯಾರು ಬಂದರು, ಈ ರೂಲರ್ ಆದಮೇಲೆ ಈ ರೂಲರು ಅಂತ ನಾವು ನೆನ್ಪಿಟ್ಕೋಬೇಕು. ಮತ್ತು ನೆಕ್ಸ್ಟ್ ಅಶೋಕ ಅಂತ ಬಂದರೆ 14 ಮೇಜರ್ ರಾಕ್ ಎಡಿಕ್ಟ್ಸ್ ನೆನಪಿರಬೇಕು. ಓಕೆನಾ, ಕಳಿಂಗ ವಾರ್ ನೆನಪಿರಬೇಕು. ಮತ್ತು ಯಾವೊಂದು ಧರ್ಮನ ಅಶೋಕ ಪಾಲನೆ ಮಾಡೋದಂದರೆ ಬೌದ್ಧ ಧರ್ಮ, ಬುದ್ಧಿಸಮ್ ಧರ್ಮನ ಅವರು ಫಾಲೋ ಮಾಡ್ತಾರೆ. ಮತ್ತು ಅಶೋಕದಿಂದ ಜಾಸ್ತಿ ಕ್ವಶನ್ಸ್ ಬರುತ್ತೆ. ನಮ್ಮ ಲಯನ್ ಕ್ಯಾಪಿಟಲ್ ಆಗಿರ್ಬೋದು, ಎಲ್ಲಿ ಸಾರನಾಥಲ್ಲಿ ಫೌಂಡ್ ಆಗಿರ್ಬೋದು, ನ್ಯಾಷನಲ್ ಲಯನ್ ಕ್ಯಾಪಿಟಲ್, ಮತ್ತು ನ್ಯಾಷನಲ್ ಫ್ಲ್ಯಾಗಲ್ಲಿ ಅಶೋಕ ಚಕ್ರ. ಓಕೆನಾ, ಮತ್ತು ಅಶೋಕ ಸ್ತೂಪ. ಓಕೆನಾ, ಈ ಒಂದು ಸ್ತೂಪ ಬಗ್ಗೆ ಆಗಿರ್ಬೋದು, ಸ್ತೂಪದಲ್ಲಿರೋ ಆರ್ಕಿಟೆಕ್ಚರ್ ಬಗ್ಗೆ ಆಗಿರ್ಬೋದು, ಇದೆಲ್ಲ ನಾವು ಓದ್ಕೋಬೇಕಾಗುತ್ತೆ. ಸೊ ಇವೆಲ್ಲ ಕ್ವಶನ್ಸು ಈ ಒಂದು ಡೈನಾಸ್ಟೀಸಿಂದ ನಮಗೆ ತುಂಬ ಇಂಪಾರ್ಟೆಂಟ್. ಮತ್ತು ಮೌರ್ಯನ್ ಎಂಪೈರ್ಗೆ ರಿಲೇಟೆಡ್ ಆಗಿ ಯಾವ ಒಂದು ಫಾರಿನ್ ಟ್ರಾವೆಲರ್ ಬುಕ್ಕು ಮತ್ತು ಅವ್ರು ಇರ್ತಾರೆ ಅಂತಂದರೆ ಮೆಗಾಸ್ತನೀಸ್. ಇವ್ರು ಯಾವ ಒಂದು ಬುಕ್ ಬರೆದಿರ್ತಾರೆ? ಇಂಡಿಕಾ. ಓಕೆನಾ, ಮೆಗಾಸ್ತನಿಕ್ಸ್ ಅವರು ಚಂದ್ರಗುಪ್ತ ಮೌರ್ಯರ ಕೋರ್ಟ್ಗೆ ಬರ್ತಾರೆ. ಮತ್ತು ಅವರು ಏನೇನು ನೋಡಿದ್ರು ನಮ್ಮ ಭಾರತದಲ್ಲಿ ಅಥವಾ ಚಂದ್ರಗುಪ್ತ ಮೌರ್ಯ ಎಂಪೈರಲ್ಲಿ, ಅದನ್ನೆಲ್ಲ ಯಾವೊಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ? ಇಂಡಿಕಾ ಅನ್ನೋ ಒಂದು ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನಾವು ಚಂದ್ರಗುಪ್ತ ಮೌರ್ಯ ಬಗ್ಗೆ ಅವ್ರು ತಿಳ್ಕೊಬೇಕಂದ್ರೆ ನಾವು ಇಂಡಿಕಾ ಬುಕ್ನು ನಮಗೆ ಸೋರ್ಸಸ್ ಆಫ್ ಸ್ಟಡಿಯಾಗಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಆ್ಯಕ್ಟಿಂಗ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಇಸ್ ಆನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್. ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜು, ನಾವು ಕಮಾಡಿಟಿನ ಒಂದು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಬಳಸ್ತೀವಾ? ಇಲ್ಲ, ಮುಂಚೆ ಇತ್ತು. ಅದನ್ನು ಬ್ಯಾಟರ್ ಸಿಸ್ಟಮ್ ಅಂತ ಕರಿತೀವಿ. ಬ್ಯಾಟರ್ ಸಿಸ್ಟಮ್ ಅಂತ ನಾವು ಕರಿತೀವಿ. ಏನು ಬ್ಯಾಟರ್ ಸಿಸ್ಟಮ್ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು 5 kg ರಾಗಿ ಕೊಡ್ತೀನಿ, ನೀನು 10 kg ನನಗೆ ಅಕ್ಕಿ ಕೊಟ್ಬಿಡು. ಓಕೆನಾ, ಹಿಂಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ. 10 kg ಅಕ್ಕಿ ರೈಸ್ ಕೊಟ್ಬಿಡು, ನಾನು ಹಿಂಗೆ 5 kg ರಾಗಿ ಕೊಡ್ತೀನಿ. ಈ ಒಂದು ನಮ್ಮದು ಒಂದು ಅಂಡರ್ಸ್ಟ್ಯಾಂಡಿಂಗಿಂದ ನಾವು ಈ ಥರ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ. ಅದು ಕಮಾಡಿಟಿಯಿಂದ ಎಕ್ಸ್ಚೇಂಜ್ ಮಾಡ್ಕೊತಿದ್ವಿ. ಅದನ್ನು ಬ್ಯಾಟರ್ ಸಿಸ್ಟಮ್ ಅಂತ ಕರೀತಾರೆ. ಆದರೆ ಈಗ ನಮ್ಮ ಆ ಸಿಸ್ಟಮಲ್ಲಿ ಹೋಗ್ಬಿಟ್ಟು ನಾವು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ನ ಏನಂತ ಬಳಸ್ತೀವಿ? ಮನಿನ ಬಳಸ್ತೀವಿ. ಕಾಸು ಕೊಟ್ಟು ನಾವು ಏನಾದರೂ ಒಂದು ತೊಗೊಳ್ತೀವಿ. ಓಕೆನಾ, ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಏನು? ಫಾರ್ ಎಕ್ಸಾಂಪಲ್ ಇವಾಗ ನಾನು ನಮ್ಮ ಕ್ಲಾಸಲ್ಲಿ ಒಂದು ಪೆನ್ ಟ್ಯಾಬ್ ತೊಗೊಂಡೆ. ಓಕೆನಾ, ಪೆನ್ ಟ್ಯಾಬ್ನ ತೊಗೊಂಡೆ. ಇದಕ್ಕೆ ನಾನು ಏನು ಪೇ ಮಾಡಿದೆ? ಮನಿನ ಪೇ ಮಾಡಿದೆ. ಓಕೆನಾ, ಬೇರೆ ಯಾವುದೋ ಒಂದು ಕಮೋಡಿಟಿ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ, ಡೈರೆಕ್ಟ್ ಮನಿನ ಪೇ ಮಾಡಿ ಪೆನ್ ಟ್ಯಾಬ್ ತೊಗೊಂಡ್ರೆ. ಸೊ ಈ ಕಸ್ಟಮರ್ ಏನು ಮಾಡ್ದ? ಈ ಮನಿನ ಈಸ್ಕೊಂಡು ಅವ್ನು ಬೇರೆ ಏನು ಉಪಯೋಗ ಮಾಡ್ಕೊಂಡ. ಸೊ ಇಲ್ಲಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಯಾವುದು? ಮಧ್ಯದಲ್ಲಿ ಯಾವುದೋ ಒಂದು ಎಕ್ಸ್ಚೇಂಜ್ ಆಗ್ತೈತೆ? ಮನಿ ಬರ್ತಿದೆ. ಓಕೆನಾ, ಸೊ ಮೀಡಿಯಮ್ ಆಫ್ ಎಕ್ಸ್ಚೇಂಜು ಮತ್ತು ಮನಿಗೆ ಡೆಫಿನೇಷನ್ ಯಾರಾದರೂ ಯಾವ ಬುಕ್ಕಲ್ಲಾದರೂ ಅಷ್ಟೇ ಇಂಪಾರ್ಟೆಂಟ್ ಡೆಫಿನೇಷನ್ ಇದು ಮನಿ ಆ್ಯಕ್ಟ್ ಆಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ಕೊಟ್ಟಿರ್ತಾರೆ. 5ನೇ ಕ್ವಶನು, ಇನ್ 1950 ಬಿಸೈಡ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಾಟ್ ವಾಸ್ ದ ನಂಬರ್ ಆಫ್ ಅದರ್ ಜಡ್ಜಸ್ ಇನ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದ ಬಗ್ಗೆ ಇಂಡಿಯಾದಲ್ಲಿ 1947 ಅಂದರೆ 1947 ಆದಮೇಲೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ CJI ಪ್ಲಸ್ ಎಷ್ಟು ಜನ ಜಡ್ಜ್ ಇದ್ದರು ಅಂದರೆ ದೇ ವೇ 7 ಮೆಂಬರ್ಸ್ ಜಡ್ಜ್. ಓಕೆನಾ, ಎಷ್ಟು ಜನ ಜಡ್ಜಸ್ ಇದ್ದರು ಇಂಡಿಪೆಂಡೆನ್ಸ್ ಆದಮೇಲೆ 1950 ಆದಮೇಲೆ? ಚೀಫ್ ಜಸ್ಟಿಸ್ ಪ್ಲಸ್ 7 ಮೆಂಬರ್ಸ್ ಜಡ್ಜು. ಕರೆಂಟಾಗಿ ಎಷ್ಟಿದ್ದಾರೆ? ಚೀಫ್ ಜಸ್ಟಿಸ್ ಪ್ಲಸ್ 32 ಜಡ್ಜಸ್. ಓಕೆನಾ, ಇದು ನೆನ್ಪಿಟ್ಕೋಬೇಕು. ಕರೆಂಟ್ ಜಡ್ಜ್ ಎಷ್ಟಿದೆ? ಟೋಟಲ್ ಎಷ್ಟು ಜಡ್ಜಸ್ ಇದ್ದಾರೆ? 33 ಜಡ್ಜಸ್ ಇದ್ದಾರೆ. ಓಕೆನಾ, ಅಕಾರ್ಡಿಂಗ್ ಟು ದ ಸೆನ್ಸಸ್ 2011 ವಾಟ್ ವಾಸ್ ದ ಪರ್ಸೆಂಟೇಜ್ ಆಫ್ ಉತ್ತರ ಪ್ರದೇಶ್ ಪಾಪ್ಯುಲೇಷನ್ ಆನ್ ದ ಟೋಟಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ? ನೋಡಿ, ಸೆನ್ಸಸ್ ಮೇಲೆ ಮತ್ತೆ ಕ್ವಶನ್ಸು. ಓಕೆನಾ, ಸೆನ್ಸಸ್ ಮೇಲೆ ಮತ್ತೆ 10 ಕ್ವಶನ್ಸ್ ಇದೆ. ಏನು ಸೆನ್ಸಸ್ ಇದ್ರೊಳಗೆ ಏನು ಕ್ವಶನ್ ಕೇಳ್ತಿದ್ರೆ ಅಂದರೆ, ಹೈಯೆಸ್ಟ್ ಪಾಪ್ಯುಲೇಷನ್ ಯಾವುದು ಅಂತ ಗೊತ್ತಿದ್ದು ನಮಗೆ? ಉತ್ತರ ಪ್ರದೇಶ. ಓಕೆನಾ, ನಾವು ಓದ್ಕೊಂಡು ಹೋಗಿರ್ತೀವಿ ಹೈಯೆಸ್ಟ್ ಪಾಪ್ಯುಲೇಷನಲ್ಲಿ ಉತ್ತರ ಪ್ರದೇಶ ಅಂತ. ಓಕೆನಾ, ಹೈಯೆಸ್ಟ್ ಪಾಪ್ಯುಲೇಷನ್ ಉತ್ತರ ಪ್ರದೇಶ ಅಂತ ಓದ್ಕೊಂಡು ಹೋಗಿರ್ತೀವಿ. ಆದರೆ ನಾವು ಇನ್ನೊಂದು ಓದ್ಕೊಂಡು ಹೋಗಿರಲ್ಲ. ಏನು? ಎಷ್ಟು ಪರ್ಸೆಂಟೇಜು ನಮ್ಮ ಭಾರತಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೈತೆ, ಎಷ್ಟು ಪರ್ಸೆಂಟೇಜು ನಮ್ಮ ಭಾರತಕ್ಕೆ ಆ ಪಾಪ್ಯುಲೇಷನ್ ಕಾಂಟ್ರಿಬ್ಯೂಟ್ ಮಾಡ್ತೈತೆ ಅಂತ ನಾವು ಓದ್ಕೊಂಡು ಹೋಗಿರಲ್ಲ. ಸೊ ಎಕ್ಸಾಮಿನರ್ ಈ ಥರ ಕ್ವಶನ್ಸ್ನೇ ಕೇಳೋದು. ನಾವು ನೆಕ್ಸ್ಟು ಓದೋ ರೀತಿನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟು ನಾವೀಗ ಸೆನ್ಸಸ್ ಬಗ್ಗೆ ಓದಬೇಕಾರೆ, ಈಗ ಉತ್ತರ ಪ್ರದೇಶಲ್ಲಿ ಹೈಯೆಸ್ಟ್ ಪಾಪ್ಯುಲೇಷನ್ ಐತೆ. ಓಕೆನಾ, ಹೈಯೆಸ್ಟ್ ಪಾಪ್ಯುಲೇಷನ್ ಅಂದರೆ ಎಷ್ಟು ಪರ್ಸೆಂಟ್ ಪಾಪ್ಯುಲೇಷನ್ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಉತ್ತರ ಪ್ರದೇಶಲ್ಲಿ ಇದೆ ಅಂದರೆ 16.5% ಇದೆ ಅಂತ ಓದ್ಕೋಬೇಕು. ಅದಾದಮೇಲೆ ಈ 16.5%ಅಲ್ಲಿ ಮೆಜಾರಿಟಿ ಯಾವೊಂದು
ರಿಲಿಜನ್ ಜಾಸ್ತಿ ಇದೆ, ಮೆಜಾರಿಟಿ ರಿಲಿಜನ್ ಯಾವುದು, ಹಿಂದೂಸಾ, ಮುಸ್ಲಿಮ್ಸಾ, ಕ್ರಿಶ್ಚಿಯನ್ಸಾ ಅಂತ ನೋಡ್ಕೋಬೇಕು. ಓಕೆನಾ, ಈ ಥರ ಒಂದು ಕ್ವಶನ್ಸು ಕೇಳಿರೋದು ಇದೆ. ಮತ್ತು ನಮ್ಮ ಇಂಡಿಯಾದಲ್ಲಿ ಯಾವೊಂದು ರಿಲಿಜನ್ನು ಜಾಸ್ತಿ ಗ್ರೋತ್ ಆಗಿದೆ ಅಂತಲೂ ಇದೆ, ಮುಸ್ಲಿಂ ರಿಲಿಜನ್ ಜಾಸ್ತಿ ಗ್ರೋತ್ ಆಗಿದೆ. ಓಕೆನಾ, ಈ ಥರದಂದರೆ ಸೆನ್ಸಸ್ಸಲ್ಲಿ ನಮಗೆ ಕ್ವಶನ್ಸ್ ಸಿಗುತ್ತೆ. ಸೊ ನಾವು ಈ ಒಂದು ಕ್ವಶನ್ನಿಂದ ನಾವು ಏನು ಕಲ್ತ್ಕೊಳ್ತೀವಿ ಅಂದರೆ ನಾವು ಓದೋ ರೀತಿನ ಚೇಂಜ್ ಮಾಡ್ಕೋಬೋದು. ಓಕೆನಾ, ಬರೀ ಹೈಯೆಸ್ಟ್ ಇಷ್ಟು ಪರ್ಸೆಂಟ್ ಪಾಪ್ಯುಲೇಷನ್ ಅಲ್ಲೈತೆ ಅಂತ ನೋಡೋದಕ್ಕಿಂತ ನಮ್ಮ ಇಂಡಿಯಾದಲ್ಲಿ ಉತ್ತರ ಪ್ರದೇಶ್ ಪಾಪ್ಯುಲೇಷನ್ ಎಷ್ಟು ಅಂದರೆ ಅದೇ ಹೈಯೆಸ್ಟ್ ಅಲ್ವಾ, 16.5% ನಾವು ಆರಾಮಾಗಿ ಮಾರ್ಕ್ ಮಾಡ್ಬೋದು. ದ ಪೋಪಿ ಡ್ಯಾನ್ಸ್ ಪರ್ಫಾರ್ಮ್ ಬೈ ದ ಗ್ಯಾಲೋ ಟ್ರೈಬ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್. ನೋಡಿ, ಪೋಪಿ ಡ್ಯಾನ್ಸ್ ಅಂತ ಕೇಳಿದ್ದಾರೆ, ಅದು ಒಂದು ಗ್ಯಾಲೋ ಟ್ರೈಬ್ ಎಲ್ಲಿ ಬರುತ್ತೆ, ಗ್ಯಾರೋ, ಕ್ಯಾಸಿ, ಜೈಂತಾ ಈ ಒಂದು ಟ್ರೈಬ್ಸ್ಗಳು ಎಲ್ಲಿ ಬರುತ್ತೆ, ನಾರ್ತ್ ಈಸ್ಟ್ ರೀಜನ್ಸಲ್ಲಿ ಜಾಸ್ತಿ ಟ್ರೈಬ್ಸ್ ಬರುತ್ತೆ. ಓಕೆನಾ, ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಅಂತ ಕೇಳಿದ್ದಾರೆ. ಪೋಪಿ ನಮ್ಮ ಕೇರಳದಲ್ಲಿ ಯಾವುದೂ ಇಲ್ಲ. ಗ್ಯಾಲೋ ಟ್ರೈಬ್ ನಾವು ಟ್ರೈಬಲ್ಸ್ ಆಫ್ ಸೌತ್ ಇಂಡಿಯಾದಲ್ಲಿ ಬೇರೆ ಬೇರೆ ಟ್ರೈಬಲ್, ಜೇನು ಕುರುಬ, ಕಾಡು ಕುರುಬ ಅವರೇ ಬರ್ತಾರೆ. ಆದರೆ ಗ್ಯಾಲೋ ಟ್ರೈಬ್ ಇವರೆಲ್ಲ ಬರೋದು ನಾರ್ತ್ ಈಸ್ಟರ್ನ್ ರೀಜನು. ಇಲ್ಲಿ ನಾರ್ತ್ ಈಸ್ಟರ್ನ್ ರೀಜನ್ ಸ್ಟೇಟ್ಸ್ ಯಾವುದೂ ಕೊಟ್ಟಿಲ್ಲ. ಸೊ ನಾವು ಆರಾಮಾಗಿ ಅರುಣಾಚಲ್ ಪ್ರದೇಶ್ ಅಂತ ಆನ್ಸರ್ಗೆ ರೀಚ್ ಆಗ್ಬೋದು. ನಮ್ಮ ನೋಡಿ ಮತ್ತೆ ರಿಪೀಟೆಡ್ ಥೀಮೇ ಅದು, ಪ್ಯಾಟ್ರನ್ ಏನಿಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ದು ಡ್ಯಾನ್ಸಸ್ಸು. ಮತ್ತೇನಾ, ನಾವು ಲಾಸ್ಟ್ ಏನೋ ಸೌತ್ ಇಂಡಿಯನ್ ಸ್ಟೇಟ್ಸ್ದು ಫೆಸ್ಟಿವಲ್ಸು ನೋಡಿದ್ವಿ. ಸೇಮ್ ಪ್ಯಾಟ್ರನ್ನು, ಸೇಮ್ ಥೀಮ್ಸು, ಬಟ್ ನಾವು ಓದ್ಕೋಬೇಕು. ಈ ಪ್ಯಾಟ್ರನ್ನ ಕಲ್ತ್ಕೊಂಡು ಹಿಂಗೆ ಕ್ವಶನ್ಸ್ ಕೇಳ್ತಾರೆ ಅಂತ ನಾವು ಎಲ್ಲ ಓದೋಕ್ಕೆ ಬದಲು ಸೆಲೆಕ್ಟೆಡ್ ಟಾಪಿಕ್ನ ಈ ರೀತಿಯಾಗಿ ಓದಿದ್ರೆ, ನಾನು ಹೇಳೋದ್ನಲ್ವಾ, ಸಕ್ಸಸ್ಗೆ ನಾವು ಒಂದು ಹೆಜ್ಜೆ ಜಾಸ್ತಿ ಇಟ್ಟಂಗೆ. ಓಕೆನಾ, ಒಂದು ಹೆಜ್ಜೆ ಜಾಸ್ತಿ ಇಟ್ಟಂಗೆ. ವಿಚ್ ಅಮೆಂಡ್ಮೆಂಟ್ ಆ್ಯಕ್ಟ್ pave the way for the introduction of the goods and service tax in the country? GST. ಓಕೆನಾ, GST ಪಕ್ಕಾ ಕ್ವಶನ್ಸ್, ಅದ್ರ ಬಗ್ಗೆ ಪೂರ್ತಿ ಗೊತ್ತಿರಬೇಕು ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ. ಇಟ್ ವಾಸ್ GST ಯಾವತ್ತಿಂದ, ಯಾವ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟು, ಇಟ್ ಈಸ್ ರಿಲೇಟೆಡ್ ಟು 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್, GST. ನೆಕ್ಸ್ಟು ಇಲ್ಲಿ ಬೇರೆ ಬೇರೆ ಒಂದು ಅಮೆಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. 100 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾವುದಕ್ಕೆ ರಿಲೇಟ್ ಆಗಿದೆ, ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಬಿಟ್ವೀನ್ ಬಾಂಗ್ಲಾದೇಶ್ ಮತ್ತು ಇಂಡಿಯಾ, ಇಂಡಿಯಾ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟು 100th ಅಮೆಂಡ್ಮೆಂಟ್ ಆ್ಯಕ್ಟು ಮಾತಾಡುತ್ತೆ. ನೆಕ್ಸ್ಟು 102nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನದ್ರ ಬಗ್ಗೆ ಮಾತಾಡುತ್ತೆ, ಇದು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತು ಯಾವುದಕ್ಕೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಈ ಒಂದು ಬಾಡಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಸಿಕ್ತು, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ನ ಕೊಟ್ಟರು. ಓಕೆನಾ, 102nd ಅಮೆಂಡ್ಮೆಂಟ್ ಆ್ಯಕ್ಟ್. 103rd ಅಮೆಂಡ್ಮೆಂಟ್ ಆ್ಯಕ್ಟ್ ಏನದ್ರ ಬಗ್ಗೆ ಮಾತಾಡುತ್ತೆ, ಇಟ್ ಗೇವ್ 10% ರಿಸರ್ವೇಷನ್. ಯಾರಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಪೀಪಲ್ಗೆ 10% ಆಫ್ ರಿಸರ್ವೇಷನ್ನ ಕೊಡುತ್ತೆ. ಯಾವುದು ಹೇಳುತ್ತೆ ಈ ಒಂದು 10% ರಿಸರ್ವೇಷನ್ ಬಗ್ಗೆ, 103rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ನೆಕ್ಸ್ಟ್ 104 ಬಗ್ಗೆ ಮಾತಾಡೋದಾದರೆ, ರಿಮೂವಲ್ ಆಫ್ ಆಂಗ್ಲೋ ಇಂಡಿಯನ್ಸ್ನ ರಿಮೂವ್ ಮಾಡ್ತಾರೆ. 104th ಏನು ಹೇಳುತ್ತೆ, ಆಂಗ್ಲೋ ಇಂಡಿಯನ್ಸ್ನ ರಿಮೂವ್ ಮಾಡ್ತಾರೆ. ಎಲ್ಲಿಂದ, ಲೋಕಸಭಾ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೋಕಸಭೆಯಿಂದ. ಆಂಗ್ಲೋ ಇಂಡಿಯನ್ಸ್ ಯಾರು ನಾಮಿನೇಟ್ ಮಾಡ್ತಿದ್ರು, ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಓಕೆನಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಾಮಿನೇಷನ್ ಮಾಡ್ತಿದ್ರು ಬೋತ್. ಬಟ್ ಆ ಒಂದು ರೂಲ್ಸ್ನ ಯಾರು ರಿಮೂವ್ ಅಂದರೆ 104th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ರಿಮೂವ್ ಮಾಡಿದ್ದಾರೆ. ನೆಕ್ಸ್ಟು 105th ಯಾವುದಕ್ಕೆ ರಿಲೇಟೆಡು, ಇಟ್ ಈಸ್ ರಿಲೇಟೆಡ್ ಯಾವಾಗ ಎನೆಕ್ಟ್ ಆಗಿದೆ ಅಂದರೆ 2021 ಇಟ್ ಈಸ್ ರಿಲೇಟೆಡ್ ಟು ದ ಸೋಷಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆನಾ, ಸ್ಟೇಟ್ ಗೌರ್ಮೆಂಟು ಅವರ ಒಂದು ಸ್ಟೇಟಲ್ಲಿ ಸೋಷಲಿ ಮತ್ತು ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗಳನ್ನ ಐಡೆಂಟಿಫೈ ಮಾಡ್ಬೋದು ಅಂತ ಒಂದು ಹೇಳುತ್ತೆ. ನೆಕ್ಸ್ಟ್ 106th ಯಾವಾಗ ಬಂದಿದ್ದು, 2023 ಇಂಪಾರ್ಟೆಂಟು. ಯಾವೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದ್ರ ಬಗ್ಗೆ ಮಾತಾಡ್ತಂತ ಕ್ವಶನ್ ಕೇಳಿದ್ದಾರೆ. 1/3 ಆಫ್ ದ ಸೀಟು ಇದರ ಲೋಕಸಭಾ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ ವುಮೆನ್ಸ್ಗೆ ರಿಸರ್ವ್ ಆಗಿರಬೇಕು. ಓಕೆನಾ, ವುಮೆನ್ಸ್ಗೆ ರಿಸರ್ವ್ ಆಗಿರ್ಬೇಕು. ಯಾವೊಂದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾತಾಡುತ್ತೆ, 106 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ 2023. ಅಕಾರ್ಡಿಂಗ್ ಟು ದ ಬುದ್ಧಿಸ್ಟ್ ಟೆಕ್ಸ್ಟ್, ಹೌ ಮೆನಿ oligarchies, republics of kingdoms called Mahajanapadas ruled ancient India during the 6th and the 4th century BCE. ಬುದ್ಧಿಸ್ಟ್ ಟೆಕ್ಸ್ಟು ಯಾವೊಂದು ಹೇಳುತ್ತೆ, ಮಹಾಜನಪದ ಎಷ್ಟು ಜನ ಮಹಾಜನಪದಸ್ ಇದ್ರು ಅಂತ ಒಂದು ಬುದ್ಧಿಸ್ಟ್ ಟೆಕ್ಸ್ಟಲ್ಲಿ ಹೇಳುತ್ತೆ ಅಂತ ಕೇಳಿದ್ದಾರೆ ಕ್ವಶನ್ಸು. ಓಕೆನಾ, ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತು ನಾವು ಕ್ವಶನ್ಸ್ ಓದ್ಬೇಕಾದ್ರೂ ಅಷ್ಟೇ, GD ಆಗಲಿ ಯಾವುದೇ ಒಂದು ಎಕ್ಸಾಮ್ ಆಗಲಿ ಸ್ವಲ್ಪ ಕಾಮಾಗಿ ಓದೋಣ. ಓಕೆನಾ, ಕಾಮಾಗಿ ಕೂಲಾಗಿ ಓದಿ. ನಾವು ಭಯದಿಂದ ಓದಿದ್ರೆ ಅದು ಗೊತ್ತಿರೋ ನಮಗೆ ಆನ್ಸರಲ್ಲಿ ಮಾಡೋಕ್ಕೆ ಆಗಲ್ಲ ನಮ್ಮ ಕೈಲಿ. ಸೊ ಕ್ವಶನ್ಸ್ನ ಯಾವಾಗಲೂ ಕೂಲ್ ಮೈಂಡಿಂದ ಓದಿ.
ಬುದ್ಧಿಸ್ಟ್ ಟೆಕ್ಸ್ಟು ಯಾವುದು ಮಹಾಜನಪದ ಬಗ್ಗೆ ಮೆನ್ಷನ್ ಮಾಡುತ್ತೆ ಅಂದರೆ ಅಂಗುತಾರ ನಿಕಾಯ ಮತ್ತು ದಿಗ್ನಿಕಾಯ. ಓಕೆನಾ, ಇವೆರಡು ಯಾವುದು ಬುದ್ಧಿಸ್ಟ್ ಟೆಕ್ಸ್ಟ್ಗಳು. ಈ ಎರಡು ಟೆಕ್ಸ್ಟಲ್ಲಿ ಏನು ಮಾಡುತ್ತೆ, ಮಹಾಜನಪದ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಬುದ್ಧಿಸ್ಟ್ ಟೆಕ್ಸ್ಟಲ್ಲಿ. ಓಕೆ, ಎಷ್ಟು ಜನ ಮಹಾಜನಪದಸ್ ಇದ್ರು? ಟೋಟಲ್ ಆಗಿ 16 ಮಹಾಜನಪದಾಸ್ ಇದ್ರು. ಓಕೆನಾ, ಮತ್ತು ಕುರು, ಕಾಂಬೋಜ, ವಾಜಿ, ಮಲ್ಲ, ಅಸ್ಮಕ. ಓಕೆನಾ, ಇದು ರಿಪಬ್ಲಿಕ್ಸ್ ಆಗಿದ್ರು. ಓಕೆನಾ, ಇವೆಲ್ಲ ರಿಪಬ್ಲಿಕ್ಸ್ ಆಗಿ, ರಿಪಬ್ಲಿಕ್ಸ್ ಅಂತ ಏನು, ಜನದಿಂದ ಆಯ್ಕೆಯಾಗಿ ರೂಲ್ ಮಾಡ್ತಿದ್ರು. ಈ ಒಂದು ರೀಜನ್ಗಳು ಯಾವುದು? ಕುರು, ಕಾಂಬೋಜ, ವಾಜಿ, ಮಲ್ಲ, ಅಸ್ಮಕ. ಓಕೆನಾ, ಈ ಒಂದು ರೀಜನ್ಗಳು ಏನೋ ರಿಪಬ್ಲಿಕ್ಸ್ ಆಗಿದ್ದು, ಅಂದರೆ ಪೀಪಲಿಂದನೇ ರೂಲ್ ಮಾಡ್ಕೊತಿದ್ದು ಈ ಒಂದು ರೀಜನ್ಸ್ಗಳು. ನೆಕ್ಸ್ಟು ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ 16 ಮಹಾಜನಪದಗಳ ಬಗ್ಗೆ ಓದಬೇಕು, ಜನಪದಗಳ ಬಗ್ಗೆ ಓದಬೇಕು, ಮತ್ತು ಅವರು ಕ್ಯಾಪಿಟಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಅವಂತಿ, ತಕ್ಷಿಲ, ಉಜ್ಜಯಿನಿ ಮತ್ತು ಮಗಧ, ಈ ಒಂದು ಕುರು, ಕಾಂಬೋಜ, ಇಂದ್ರಪ್ರಸ್ಥ ಇದೆಲ್ಲ ಬರುತ್ತೆ ಮಹಾಜನಪದದಲ್ಲಿ. 16 ಮಹಾಜನಪದ ಬಗ್ಗೆ ಓದಬೇಕು, ಮತ್ತು ಅವ್ರ ಕ್ಯಾಪಿಟಲ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ, ಯಾವೊಂದು ಗ್ರೂಪು ಎಲ್ಲಿ ರೂಲ್ ಮಾಡ್ತಿತ್ತಂತನೂ ಕೇಳ್ಬೋದು ಕ್ವಶನ್ಸು. ಕಮ್ಮಿಂಗ್ ಟು ದ ಲಾಸ್ಟ್ ಕ್ವಶನ್, ಡಾಕ್ಟರ್ PC ಮಹಲ್ನೋಬಿಸ್. ನೋಡಿ, 5 ಇಯರ್ ಪ್ಲ್ಯಾನ್ ಪಕ್ಕಾ ಕ್ವಶನ್ಸು. ಓಕೆನಾ, ಅದ್ರ ಮೇಲೆ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ, ನೀವು ದಯವಿಟ್ಟು ನೋಡಿ. ಓಕೆನಾ, PC ಮಹಲ್ನೋಬಿಸ್ ಈಸ್ ಆಲ್ಸೋ ನೋನ್ ಆಸ್, ನಾನು ಮುಂಚೆ ವೀಡಿಯೋದಲ್ಲಿ ಹೇಳಿದ್ದೀನಿ, ಅವ್ರನ್ನ ಏನಂತ ಕರಿತೀವಿ? ಫಾದರ್ ಆಫ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್. ಮತ್ತು 29th ಜೂನ್ ಸ್ಟ್ಯಾಟಿಸ್ಟಿಕ್ ಡೇ ಅಂತ ನಾವು ಆಚರಿಸ್ತೀವಿ. ಯಾರೋ ಒಂದು ನೆನಪಲ್ಲಿ PC ಮಹಲ್ನೋಬಿಸ್ ಅವ್ರಲ್ಲಿ. ಮತ್ತು ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಅಂತ ಯಾರನ್ನ ಕರಿತೀವಿ? ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ನಮ್ಮ ಇಂಡಿಯಾದಲ್ಲಿ MS ಸ್ವಾಮಿನಾಥನ್. ಯಾರು? MS ಸ್ವಾಮಿನಾಥನ್ ಅವ್ರನ್ನ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಅಂತ ಕರಿತೀವಿ. ಅದೇ ವರ್ಲ್ಡ್ ಲೆವೆಲಲ್ಲಾದರೆ ಸರ್ ನಾರ್ಮನ್ ಬೋರ್ಲ್ಯಾಂಗ್ ಅಂತ ಕರಿತೀವಿ. ಮತ್ತು ಈ ಗ್ರೀನ್ ರೆವಲ್ಯೂಷನ್ ಅನ್ನೋ ಟರ್ಮ್ ಯಾರು ಕೊಟ್ಟರು? ವಿಲಿಯಂ ಗೌಡ್ ಅವರು ಈ ಒಂದು ಗ್ರೀನ್ ರೆವಲ್ಯೂಷನ್ ಟರ್ಮ್ ಕೊಟ್ಟರು. ಮತ್ತು ನಮ್ಮ ಈ ಭಾರತದಲ್ಲಿ ಗ್ರೀನ್ ರೆವಲ್ಯೂಷನ್ ಯಾವಾಗ ಸ್ಟಾರ್ಟ್ ಆಗಿದ್ದು? 1960 ಮೊದಲನೇ ಹಂತ, ಮತ್ತು 1970 80 ಎರಡನೇ ಹಂತ. ಮತ್ತು ಫಾದರ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿನ ಯಾರನ್ನ ಕರಿತೀವಿ ನಾವು? ಯಾರು ರೀಸೆಂಟಾಗಿ ಡೆತ್ ಆಯಿತು? ಯಾರು? ಮನಮೋಹನ್ ಸಿಂಗ್. ಓಕೆನಾ, ಮನಮೋಹನ್ ಸಿಂಗ್ ಅವ್ರನ್ನ ಫಾದರ್ ಆಫ್ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ. ಸೊ ಈ ಒಂದು ಲೆಕ್ಚರ್ ಇಲ್ಲಿಗೆ ಎಂಡ್ ಆಗಿದೆ. ಮತ್ತು GD ಎಕ್ಸಾಮ್ಸ್ ನಡೀತಾ ಇದೆ. GD ಎಕ್ಸಾಮ್ಸ್ ಅನಾಲಿಸಿಸ್ ಇನ್ನೂ ಮೆಸೇಜ್ ಮಾಡ್ತಾ ಇದ್ದೀರಾ. ನಾನು ಹೇಳಿದ್ದೀನಿ ಮೊದಲೇ, ಟಾಪಿಕ್ಸ್ನ ಕೊಡ್ಬೋದು ನಾವು, ಬಟ್ ಇದೇ ಕ್ವಶನ್ಸ್ ಬರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ನಾನು ಮುಂಚೆನೇ ನಿಮ್ಗೆಲ್ಲನೂ ಹೇಳಿದ್ದೀನಿ, ಮತ್ತು ಈಗ ಅದನ್ನು ಹೇಳ್ತಿದ್ದೀನಿ. ಟಾಪಿಕ್ಸ್ ಒಂದೇ, ಕ್ವಶನ್ಸ್ ಕೇಳೋ ಕ್ವಶನ್ಸು ವೆರೈಟಿ ಬೇರೆ. ಓಕೆನಾ, ಈ ಒಂದು ಟಾಪಿಕ್ ಬಗ್ಗೆ ನಾವೆಲ್ಲ ಓದ್ಕೊಂಡಿದ್ರೆ ನಾವೆಲ್ಲ ಕ್ವಶನ್ಸು ಆನ್ಸರ್ ಮಾಡ್ಬೋದು. ಸರಿನಾ? ನೆಕ್ಸ್ಟು ಮತ್ತು ನಾನು ಸ್ಟ್ಯಾಟಿಕ್ಸ್ ಸಿಲೆಬಸ್ನ ಕ್ವಶನ್ಸಲ್ಲಿ ಕವರ್ ಮಾಡ್ತಾಯಿಲ್ಲ ಹೆಚ್ಚಿಗೆ, ಯಾಕಂದರೆ ಈ GDಲಿರೋದೇ 20 ಕ್ವಶನು. ಓಕೆನಾ, ಆ 20 ಕ್ವಶನಲ್ಲಿ ನಮಗೆ 10ರಿಂದ 12 ಕ್ವಶನ್ ಏನು ಬರುತ್ತೆ? ಜನರಲ್ ಸ್ಟಡೀಸಿಂದನೇ ಬರುತ್ತೆ. ಈಗ ನಾನೇನು ಸೀರೀಸ್ ಮಾಡ್ತಿದ್ದೀನಲ್ಲ ಅದರಿಂದನೇ ಬರುತ್ತೆ. ಮತ್ತು ಸ್ಟ್ಯಾಟಿಕ್ಕು, ಫೆಸ್ಟಿವಲ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ನೀವು ಕಮೆಂಟ್ ಏನಾರು ಮಾಡಿದ್ರೆ ನಾನು ನಿಮಗೆ ಮಾಡಿಕೊಡ್ತೀನಿ ವೀಡಿಯೋನ. ಓಕೆನಾ, ಕಮೆಂಟಲ್ಲಿ ತಿಳಿಸಿ ನಿಮ್ಗೇನಾದ್ರು ಬುಕ್ಸ್ ಆ್ಯಂಡ್ ಆಥರ್ಸ್ ಆಗಲಿ, ಮತ್ತು ಡ್ಯಾನ್ಸಸ್ ಆಗಲಿ, ಫೆಸ್ಟಿವಲ್ಸ್ ಆಗಲಿ ಇಂಪಾರ್ಟೆಂಟು ಏನಾದ್ರು ಬೇಕಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ವೀಡಿಯೋಸ್ನ ಮಾಡ್ಕೊಡ್ತೀನಿ. ಬೇರೆ ಈಗ NTPCನೂ ಸ್ಟಾರ್ಟ್ ಆಗಿದೆ. NTPC ಟೆಸ್ಟ್ ಸೀರೀಸು, ಅಂದರೆ PYQ ಸೀರೀಸು ನಾವು ಮಾಡ್ತಾಯಿದ್ದೀವಿ. ಮತ್ತು SSC GDನೂ ಕಂಟಿನ್ಯೂ ಆಗ್ತಿದೆ. ಸೊ ಎಲ್ಲ ಒಂದಲ್ಲಿ ನಮ್ಗೆ ಇನ್ ಕೇಸ್ ಏನೋ ನೀವು ತಿಳಿಸಿದ್ರೆ ನಾನು ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಓಕೆನಾ, ಕಮೆಂಟಲ್ಲಿ ನನಗೆ ತಿಳಿಸಿ. ಮತ್ತು ಯಾರ್ಯಾರು ನೆಕ್ಸ್ಟು ಇನ್ನೂ ಅಂದರೆ ಮೇ ಮಂತಲ್ಲಿ ಪ್ರಿಫರೆನ್ಸ್ನ ಸೆಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನಿಜ ಬೆನಿಫಿಟ್ ಆಗುತ್ತೆ. ನಾನೊಂದು ನೆನ್ನೆ ಒಬ್ಬರು ಮೆಸೇಜ್ ಮಾಡಿದರು, ಸರ್ ಫುಲ್ಲು ಕಂಪ್ಲೀಟಾಗಿ ಒಂದು ಅನಾಲಿಸಿಸ್ ಕೊಟ್ಬಿಡಿ, ನಾವು ಅದೇ ಟಾಪಿಕ್ನ ಓದ್ಕೊಂಡು ಹೋಗ್ತೀವಿ ಅಂತ. ಓಕೆ, ನಾನು ಅದನ್ನು ಮಾಡ್ಕೊಡ್ತೀನಿ. ಓಕೆನಾ, ಒಂದು ಕಂಪ್ಲೀಟ್ ಅನಾಲಿಸಿಸ್ ವೀಡಿಯೋನ ಮಾಡ್ತೀನಿ. ಒಂದು ಜಾಸ್ತಿ ಮಿನಿಟ್ಸ್ ಆಗುತ್ತೆ, ಒಂದು 40 to 50 minutes ವೀಡಿಯೋ. ಓಕೆನಾ, ಈ ಒಂದು ಅನಾಲಿಸಿಸಲ್ಲಿ ನಾನು ಕಂಪ್ಲೀಟಾಗಿ ಯಾವೊಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ನ ಓದಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಮತ್ತು ನಿಮಗೆ ಸ್ಟ್ಯಾಟಿಕಲ್ಲಿ ನಿಜ ನೀವು ಕಮೆಂಟ್ ಮಾಡಿ, ಸರ್ ಬೇಕು ಅಂತ ಯಾರು ಒಬ್ಬರು ಸ್ಟೂಡೆಂಟ್ ಮಾಡಿದ್ರು ನಾನು ಮಾಡಿಕೊಡ್ತೀನಿ. ಓಕೆನಾ, ಒಬ್ಬರು ಸ್ಟೂಡೆಂಟ್ ಕಮೆಂಟ್ ಮಾಡಿದ್ರು ನಾನು ಮಾಡಿಕೊಡ್ತೀನಿ. ಸೊ ಪ್ಲೀಸ್ ಕಮೆಂಟ್ ಮಾಡಿ.
ಸ್ಟ್ಯಾಟಿಕಲಿ ನಿಮ್ಗೆ ಏನು ಬೇಕು ನಾನು ಎಲ್ಲ ಕವರ್ ಮಾಡ್ತೀನಿ, ಒಲಿಂಪಿಕ್ಸಿಂದ ಹಿಡ್ದು ಯಾವ ಕ್ವಶನ್ಸು ಬಿಡಬಾರ್ದು. ಓಕೆನಾ, ಯಾವ ಕ್ವಶನ್ಸು ಎಕ್ಸಾಮಲ್ಲಿ ಬಂದರೂ ನಮ್ಗೆ ಅಟೆಂಡ್ ಮಾಡ್ಬೋದು, ಆ ಥರ ಒಂದು ಆಗಿ ನಾನು ಎಲ್ಲ ಓವರ್ ಆಲ್ ಕವರೇಜ್ ಮಾಡ್ಕೊಡ್ತೀನಿ. ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗೊತ್ತಿದೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ನಮ್ಮ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕನ್ನಡಿಗರು ಇರಬೇಕು. ಓಕೆನಾ.